ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ನೈಸರ್ಗಿಕವಾಗಿ ಬೆಳೆದಿರುವಂಥ ನಮ್ಮ ತೋಟದಲ್ಲಿರುವಂಥ ಕಾಳುಮೆಣಸಿನ ಗಿಡ ಮತ್ತು ಇನ್ನೂ ಹಲವು ಗಿಡಗಳಿದೆ. ನೋಡೋಣ ಬನ್ನಿ ಏನೇನು ತೋಟದ ಹತ್ರ ಇದೆ ಅಂತ. ಇದು ಕಾಳುಮೆಣಸಿನ ಗಿಡ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಕಾಳುಮೆಣಸಿನ ಗಿಡ ಇದೇ ನಮ್ಮ ಹೊಲದಲ್ಲಿದೆ. ಫಸ್ಟು ಬಿಟ್ಟಿರೋದು ಇದು ಗಿಡ ನೆಟ್ಟು 2 ವರ್ಷ ಆಗೈತೆ. ಈಗ ಬಿಟ್ಟಿದೆ, ಫಸ್ಟ್ ಟೈಮ್ ಬಿಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಕಾಳುಮೆಣಸಿನ ಗಿಡ, ಎಷ್ಟು ಉದ್ದ ಲಾಂಗಾಗಿ ಗಿಡ. ಮತ್ತು ನಾವು ನೈಸರ್ಗಿಕವಾಗಿ ಏನಿದೆ ಕೆಮಿಕಲ್ ಏನೂ ಹಾಕಿಲ್ಲ. ಮೆಣಸಿನ ಗಿಡಕ್ಕೆ ಔಷಧಿನೂ ಹೊಡೆದಿಲ್ಲ. ನಾವು ನ್ಯಾಚುರಲ್ಲಾಗಿ ಬೆಳೆದಿರೋದು. ಮನೆಯಲ್ಲಿ ಹಸುಲ್ ಬರೋ ಕಸ ಗೊಬ್ಬರ ಮಾತ್ರ ನಾವು ಹಾಕೋದು ಈ ಗಿಡಕ್ಕೆ. ಅದು ಬಿಟ್ಟರೆ ಇನ್ನೇನು ಹಾಕಲ್ಲ ನಾವು. ಮೆಣಸು ಚೆನ್ನಾಗೈತೆ, ಇನ್ನೂ ತುಂಬ ಇದೆ. ಇಲ್ಲೊಂದು ಮಾತ್ರ ವಿಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಲೆ ಕಾಳುಗಳಾಗಿದೆ ಮೆಣಸಿನಲ್ಲಿ. ಎಷ್ಟು ಚೆನ್ನಾಗಿ ಬಂದೈತೆ ಮೆಣಸು. ಮತ್ತು ನಮ್ಮ ತೋಟದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ. ಇದು ಬೆಟ್ಟದ ನೆಲ್ಲಿಕಾಯಿ ಇನ್ನೂ ಕಾಯಿ ಬಂದಿಲ್ಲ ಅದರಲ್ಲಿ. ಇದಕ್ಕೆ 4 ವರ್ಷ ಆಗಿದೆ, ಆದರೂ ಇನ್ನೂ ಬಿಟ್ಟಿಲ್ಲ. ನೆಕ್ಸ್ಟ್ ಇಯರ್ ಬಿಡುತ್ತೆ ಅಂತ ಅನ್ಕೋತೀನಿ. ಇದನ್ನು ನಾವು ನೆಲನೂ ಅಷ್ಟೇ ಉಕ್ಕೆ ಒರೆಸಲ್ಲ, ಟ್ಯಾಕ್ಟ್ರಲ್ಲಿ ಹಂಗೆ ನೈಸರ್ಗಿಕವಾಗಿ ಬಿಟ್ಬಿಡ್ತೀವಿ. ಮತ್ತು ಬ್ರಷ್ ಕಟ್ಟರಲ್ಲಿ ಕಟ್ ಮಾಡ್ತೀವಿ ಅದು ಹುಲ್ಲನ್ನ. ಈ ಥರ ಇದೆ. ಕಟ್ ಮಾಡಿದ್ಮೇಲೆ ಅದು ಬಟರ್ ಫ್ರೂಟ್ ಗಿಡ. ಮತ್ತು ತೆಂಗಿನ ಮರದಲ್ಲಿ ಬರುವಂಥ ತ್ಯಾಜ್ಯ ವಸ್ತುಗಳು ಏನಿರುತ್ತೆ ಎಲ್ಲ ನಾವು ಹಿಂಗೆ ತೆಂಗಿನ ಮರದ ಬುಡಕ್ಕೆ ಹಾಕ್ಬಿಡ್ತೀವಿ. ಅದು ಅಲ್ಲೇ ಗೊಬ್ಬರ ಆಗುತ್ತೆ. ನೋಡಿ ಆ ಕಡೆ ಸೈಡೆಲ್ಲ ಅದೆಲ್ಲ ಬೆಳೆದಿರೋದು. ಅದು ಬ್ರಷ್ ಕಟ್ಟರಲ್ಲಿ ಕಟ್ ಮಾಡಿಲ್ಲ. ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ತೋಟದಲ್ಲಿ ತೆಂಗಿನ ಮರದಲ್ಲಿ ಕಾಯಿ ಮೊಟ್ಟೆ, ಸಿಪ್ಪೆ, ಸೋಗೆ, ಅದರ್ಸ್ ಅದರಲ್ಲಿ ಏನು ಬರುತ್ತೆ ಹೊಲದಲ್ಲಿ ಅದೆಲ್ಲ ಅಲ್ಲೇ ಇರುತ್ತೆ. ಕಸ ಗೊಬ್ಬರ ಆಗುತ್ತೆ ಅದು. ಮತ್ತು ನಮ್ಮ ಹೊಲಕ್ಕೆ ಕಳೆನಾಶಕ ಹೊಡೆಯಲ್ಲ ನಾವು. ಮತ್ತು ಟ್ಯಾಕ್ಟ್ರಲ್ಲಿ ಉಕ್ಕೆ ಒರೆಸಲ್ಲ. ಇದೇ ರೀತಿ ಇರುತ್ತೆ. ಬ್ರಷ್ ಕಟ್ಟರಲ್ಲಿ ಕಟ್ ಮಾಡ್ಕೊತೀವಿ. ಗಿಡ ಬೆಳ್ದಂಗೆ ಅದು ಬ್ರಷ್ ಕಟ್ಟರಲ್ಲಿ ಕಟ್ ಮಾಡ್ಕೊತೀವಿ. ಈ ಥರ ಇರುತ್ತೆ ಕಟ್ ಮಾಡಿದ್ಮೇಲೆ. ಅಲ್ಲಿ ಇದೆ ಮೆಣಸಿನ ಗಿಡ, ಅದರಲ್ಲೂ ಬಂದಿದೆ ಮೆಣಸು. ನಾವು ತೆಂಗಿನ ಮರ ಸುತ್ತ ಯಾಕಂಗೆ ಹಾಕಿದ್ದೀವಿ ಅಂದರೆ ಬೇಸಿಗೆ ಬಂದಾಗ ಗಿಡ ಒಣಗಬಾರ್ದು ಅನ್ನೋಕ್ಕೋಸ್ಕರ ಆ ಥರ ಹಾಕಿದ್ದೀವಿ. ನೆರಳಾಗಿರಲಿ ಬೇರು ಅಂತ. ನಮ್ಮ ಹೊಲದಲ್ಲಿ ನೋಡಿ ಇದು ಬಜೆ ಗಿಡ. ಹೊಲದ ಹತ್ರ ಹಾಕಿದ್ವಿ, ನಾವು ನೆಟ್ಟಿದ್ವಿ. ಅದನ್ನು ತೆಗೆದೆ, ಬೇಕಿತ್ತು ಮನೆಗೆ ಒಂದು ಸ್ವಲ್ಪ, ಅದಕ್ಕೋಸ್ಕರ. ಇದು ನೀರಲ್ಲೂ ಬೆಳಿಬೋದು, ಆದರೆ ನಾನು ನೆಲಕ್ಕೆ ಹಾಕಿದ್ದೀನಿ ನಾನು. ನೋಡಿ ಅಲ್ಲಿದೆ ನನಗೆ ಗೊತ್ತಾಗಲಿಲ್ಲ, ಸುಮ್ಮನೆ ತೆಂಗಿನ ಸಸಿ ಹತ್ರ ಹಾಕಿದೆ ಅದನ್ನು. ನಮ್ಮ ಮನೆಯವರು ಹಲಸಿನ ಹಣ್ಣು ಕೀಳ್ತಿದ್ದಾರೆ. ಹಲಸಿನ ಹಣ್ಣು ಬಂದಿತ್ತು, ಅದಕ್ಕೆ ಹಲಸಿನ ಹಣ್ಣು ಕೀಳಿ ಅಂದಿದ್ದಕ್ಕೆ ನೋಡಿ ಕೀಳ್ತಿದ್ದಾರೆ. ಬ್ರಷ್ ಕಟ್ಟರಲ್ಲಿ ನೋಡಿ ಯಾವ ಥರ ಕಟ್ ಮಾಡೋದು ಅಂತ. ಈ ಥರ ಕಟ್ ಮಾಡಬೇಕು. ನಮ್ಮ ಮನೆ ಹತ್ರ ಇದೆ, ನಮ್ಮ ಮನೇಲಿ ಇದೆ ಇದು ಬ್ರಷ್ ಕಟ್ಟರು ಮಿಷಿನ್ನು. ಈ ಥರ ಕಟ್ ಮಾಡ್ದಂಗೆ ಬೆಳ್ದಂಗೆ ಕಟ್ ಮಾಡೋದು. ಇದು ಇನ್ನೊಂದು ಮರದಲ್ಲಿರುವಂಥ ಕಾಳುಮೆಣಸಿನ ಗಿಡ. ಇದು ನೋಡಿ ಯಾವ ಥರ ಕಟ್ಟಿದ್ದಾರೆ ನಮ್ಮ ಮನೆಯವರು ಅಂತ. ಈ ಥರ ಸುತ್ತ ಕಟ್ಟಿದ್ದಾರೆ. ಅದು ಕಟ್ಟಕ್ಕೆ ಗೊತ್ತಿಲ್ಲ, ಯಾವ ಥರ ಕಟ್ಟೋದಂತ ಗೊತ್ತಿಲ್ಲ. ನಾವು ಈ ಥರ ಕಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.